ಸರ್ಕಾರಗಳಕ್ಕೆ ಶುರುವಾಗಿ ಭಾಳ ದಿವಸ ಆಯಿತು. ಹಾಗಾಗಿ ಇಡೀ ದೇಶದಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಅವರು ಆಡಳಿತಕ್ಕೆ ಬರುವಂಥ ರಾಜ್ಯಗಳೇ ಇಲ್ಲ. ಅವರು ಬೇಜವಾಬ್ದಾರಿಯುತವಾಗಿ ಮಾತನಾಡ್ಕೋತ ಹೋಗೋರು ಅಷ್ಟೇ. ಇದಕ್ಕೆ ಯಾವುದಾದ್ರೂ ಒಂದು ಜವಾಬ್ದಾರಿ ಅವ್ರಿಗೆ ನಡವಳಿಕೆ ಯಾವತ್ತಾಗಿದ್ದರೂ ಇದ್ದಿದ್ದರೆ ಕಾಂಗ್ರೆಸ್ ಸ್ಥಿತಿ ಹಿಂಗೆ ಬರುತ್ತಿರಲಿಲ್ಲ. ನೀವು 2.5 ಲಕ್ಷದಿಂದ 12 ಲಕ್ಷದವರೆಗೆ ಇದ್ದಂಥದ್ದು ಕೊಟ್ಟರೆ ಅದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಕಸ್ಮಾತ್ ನಾವು ತಿಳ್ಕೊಡ್ರಿ, ಜಸ್ಟ್ ಐ ಆಮ್ ಕೋಟಿಂಗ್ ಎನ್ ಎಕ್ಸಾಂಪಲ್, ಮತ್ತು ಇದಕ್ಕೆ ಬೇರೆ ರೀತಿಯಾದಂಥ ಪ್ರೊಜೆಕ್ಷನ್ ಆಗೋದು ಬೇಡ. ನಾವು 24 ಲಕ್ಷ ಕೊಟ್ಟಿದ್ವಿ ಅಂದರು 26 ಲಕ್ಷ. ಅವಾಗ ಏನು ಹೇಳ್ತಾ ಇದ್ರು, ಶ್ರೀಮಂತರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಈಸ್ ಬೇಸಿಕಲಿ ಯಾವುದೇ ರೀತಿಯಾದಂಥ ಅದೊಂದು ರ್ಯಾಷನಲ್ ಥಿಂಕಿಂಗ್ ಇರುವಂಥ, ಜನರ ಕಲ್ಯಾಣವನ್ನು ಯೋಚಿಸುವಂಥ, ಜನರ ಬಗ್ಗೆ ನಿಜವಾದ ಕಳಕಳಿಯಿಂದ ನಿರ್ಣಯ ಮಾಡುವಂಥ ಒಂದು ಪಾರ್ಟಿನೇ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನೇ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಒಂದು ಬೇಜವಾಬ್ದಾರಿಯುತವಾಗಿ ಒಂದು ಮಾತಾಡಿ ಹೋಗೋದು. 12 ಲಕ್ಷ ಕಮ್ಮಿ ಆಯಿತು. ಸರಿ, ಕಾಂಗ್ರೆಸ್ ಒಂದು ಸೆಂಟೆನ್ಸ್ ಆಯ್ತು. ಕಾಂಗ್ರೆಸ್ ಪಾರ್ಟಿಯವ್ರು ಹೇಳಿ ಎಷ್ಟು ಲಕ್ಷ ಕೊಡ್ಬೇಕಂತ. ನಾವು 12 ಲಕ್ಷ ಕೊಟ್ಟಿದ್ದೀವಲ್ಲಪ್ಪ, ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಹೇಳಿ ಇಷ್ಟು ಕೊಡ್ರಿ ಅಂತ. ಅವಾಗ ಗೊತ್ತಾಗತ್ತೆ ಅವ್ರದ್ದು ಏನೇ ಬರಂತ. KN ರಾಜಣ್ಣ ಹೇಳಿದ್ದಾರೆ.